ಅಗೇನ್ ಜ್ಯೋತಿಷಿಗಳ ಬಗ್ಗೆ ಮಾತಾಡೋದಾದ್ರೆ ಇದು ನಮ್ಮ ನಂಬಿಕೆಗೆ ಘಾಸಿ. ಇದು ಹೌದು, ಖಂಡಿತ ಖಂಡಿತ. ಕಚ್ಚೆ ಅನ್ನುವಂಥದ್ದು ಮತ್ತೆ ಬಾಯಿ ತುಂಬಾ ಭದ್ರವಾಗಿರ್ಬೇಕು ಅಂತ ಹೇಳ್ಕೊಡದೆ ನೀವುಗಳು. ಹೆಣ್ಣು ಹೊನ್ನು ಮಣ್ಣು ಅಂತ ಬಂದಾಗ ತುಂಬಾ ಜೋಪಾನವಾಗಿರ್ಬೇಕು ಅಂತ ಬುದ್ಧಿಮಾತು ಹೇಳದೆ ನೀವುಗಳು. ಇಂಥ ಒಂದು ಇನ್ಸಿಡೆಂಟ್ಗಳು ನಡೆದಾಗ ತುಂಬ ನಮ್ಮ ನಂಬಿಕೆಗೆ ಘಾಸಿ ಆಗುತ್ತೆ ಅದು. ಖಂಡಿತ ನೀವು ಹೇಳಿದ್ದಂಗೆ ಕೈ ಬಾಯಿ ಕಚ್ಚೆ ತುಂಬ ಪರಿಶುದ್ಧವಾಗಿರಬೇಕು ಅಂತ ನಾವು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತೀವಿ. ಆದರೆ ಇಂಥ ವಿಚಾರ ಬಂದಾಗ ಏನಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಜ್ಯೋತಿಷ ಸುಳ್ಳಲ್ಲ, ಜ್ಯೋತಿಷ ಹೇಳೋಂಥವ್ರ ಮೇಲೆ ಸ್ವಲ್ಪ ಅವಲಂಬಿತ ಆಗುತ್ತೆ. ಈಗ ಅವರು ಕೂಡ ತಪ್ಪು ಅವ್ರು ಮಾಡಿದ್ದಾರೆ ಅಂತ ಇನ್ನೂ ಸಾಬೀತು ಆಗಿಲ್ಲ. ಜೊತೆಗೆ ಫೈಟ್ ಮಾಡಿ ನೀವು ಅವ್ರ ಸ್ಟೇಟ್ಮೆಂಟ್ ಅವ್ರು ಕೊಟ್ಬಿಡ್ಲಿ, ಅವ್ರ ಟೈಮ್ ಅಂದ್ರೆ ನನ್ನ ಮನಸ್ಸಲ್ಲಿ ಏನಂದ್ರೆ ಜ್ಯೋತಿಷಿಗೆ ಒಂದು ಗುರುಗಳಿಗೆ ಅವರದೇ ಆದ ಸ್ಥಾನ ಇದೆ. ಕೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಸುಳ್ಳಾಗ್ಬೋದು ಅಂತ ಒಂದು ಹಾಡೇ ಇಲ್ವಾ, ಹಿರಿಯರ್ ಮಾತೇ ಇಲ್ವಾ? ಹಂಗೆ ತಾಳ್ಮೆಯಿಂದ ಕಾಯಿರಿ ಅಂತ ಅವ್ರಂತ ಇದ್ದಾರೆ. ಕೊನೆ ಪಕ್ಷ ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಲಿ ಅನ್ನಂಗೆ ನಾವೆಲ್ಲ ಮಾತಾಡಿದಾಗದ್ ಬೇಡ. ದೇವರು ನಮ್ಗೆ ಏನಂದ್ರೆ ಗುರುಗಳ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇರಲಿ. 1200 ವಿದ್ಯೆಗಳಿದೆ, ಅದರಲ್ಲಿ ಜ್ಯೋತಿಷಿನೂ ಒಂದು. ಹಂಗಾಗಿ ಜ್ಯೋತಿಷಿಗೆ ವಿದ್ಯೆಗೆ ಬೆಲೆ ಕೊಡೋಣ, ಗುರುಗಳಿಗೆ ಬೆಲೆ ಕೊಡೋಣ. ಅಂದ್ಬಿಟ್ಟು ಯಾರೊಬ್ರು ಏನೋ ಅನಾಹುತ ಆಯ್ತು ಅಂದ್ರೆ ಜ್ಯೋತಿಷನ ಅಲ್ಗಳಿ ಇನ್ನೂ ಕೂಡ ಗುರುಸ್ಥಾನದಲ್ಲಿ ಕೂರ್ಸೋಕೆ ನೀವು ಮಾತನಾಡ್ತೀರಾ? ಇಲ್ಲ, ಇನ್ನೊಂದೇನಂದ್ರೆ ಒಂದು ಗುರು ಅಂದ್ರೆ ನಾನು ಹೇಳದ್ನಲ್ಲ ನಿಮ್ಗೆ, ಈ ಸುವರ್ಣ ಅಪರಂಜಿ ಎಷ್ಟು ಶುದ್ಧ ಇರುತ್ತೋ ಆ ಗುರು ಸಿದ್ಧಿ ಏನ್ ಮಾಡ್ಕೊಂಡಿರ್ತಾನೆ ಅದನ್ನ ಯಾರು ಕಲುಷಿತ ಮಾಡಕ್ ಆಗೋದೇ ಇಲ್ಲ. ಗಂಗೆ ಅಷ್ಟೇ ಪವಿತ್ರ. ಈಗ ನಾವು ಸಿದ್ಧಿ ಮಾಡ್ಕೊಂಡಿರ್ತೀವಿ ಮಂತ್ರ ನೋಡಿ. ನಾನು ಬೇರೆ ಒಂದು ಖಾಸಗಿ ವಾಹಿನಿಗೆ ಇದೇ ತರ ಒಂದು ಡಿಬೇಟ್ಗೆ ಹೋಗಿದ್ದೆ. ಅಲ್ಲೊಬ್ರು ಸ್ವಾಮೀಜಿ ಸಿಕ್ಕಿದ್ರು, ಇದೇ ತರ ಜ್ಯೋತಿಷಿಗಳು. ಅವ್ರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಬಂದೆ. ಒಂದು 25-30 ದಿನ ಆದಮೇಲೆ ಟೀ ಶರ್ಟು ಪ್ಯಾಂಟ್ ಹಾಕೊಂಡು ಯಾವುದೋ ಒಂದು ಕ್ಲಬ್ಬಲ್ಲಿ ಕುಡಿತಾ ಕೂತಿದ್ದ. ನಂಗೆ ಸಿಕ್ಕಾಕೊಂಡ್ಬಿಟ್ಟ. ಆವತ್ತೇ ನನಗೆ ಇವ್ರುಗಳ ಮೇಲೆ ಭಾಳ ಬೇಜಾರಾಗೋಯ್ತು. ನೋಡಿ, ಈಗ ಜ್ಯೋತಿಷ ಯಾವುದೋ ಒಬ್ಬ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದವನು, ಟ್ಯಾಕ್ಸಿ ಡ್ರೈವರ್ ಆಗಿದ್ದವನು, ಆಟೋ ಡ್ರೈವರ್ ಆಗಿದ್ದವನು ಕಾವಿ ಹಾಕೊಂಡ್ಬಿಟ್ಟು ಯಾವುದೋ ಅಂಗಡಿಯಲ್ಲಿ ರುದ್ರಾಕ್ಷಿ ಸಿಗುತ್ತೆ ಇನ್ನೊಂದು ಸಿಗುತ್ತೆ ಅಂತ ಹಾಕೊಂಡ್ಬಿಟ್ಟು ಜ್ಯೋತಿಷಿ ಆಗೋದಲ್ಲ. ಜ್ಯೋತಿಷ ಶಾಸ್ತ್ರವನ್ನ ಅದನ್ನ ಪಾಲನೆ ಮಾಡಬೇಕು, ಕಲಿಬೇಕಂದ್ರೆ ಅದನ್ನ ಸರಿಯಾದ ಒಬ್ಬ ಮಹಾನ್ ಜ್ಯೋತಿಷಿ ಹತ್ರ, ಗುರು ಹತ್ರ ಕಲಿಬೇಕಾಗತ್ತೆ. ಗುರುಕುಲದಲ್ಲಿ ಅಪ್ಪಟ ಬ್ರಹ್ಮಚಾರಿಯಾಗಿ ಅವರು ಜೀವನ ಮಾಡಬೇಕಾಗತ್ತೆ. ಮಾಂಸ, ಮದ್ಯ, ಈ ಸಿಗರೇಟು, ಗುಟ್ಕಾ ಇದನ್ನೆಲ್ಲವನ್ನ ಬಿಟ್ಟು ಸಾತ್ವಿಕ ಆಹಾರ ತಗೊಂಡು ಅವನು ಒಬ್ಬ ಗುರು ಆಗ್ಬೇಕಾಗತ್ತೆ. ದೀಕ್ಷೆಗಳು ಬೇರೆ ಇದೆ, ಇವ್ರು ಹೇಳಿದ ರೀತಿಯಲ್ಲಿ ದೀಕ್ಷೆಗಳು ಹಲವಾರು ಇದೆ. ವೇದಾಂಗ ಜ್ಯೋತಿಷ ಮಾಡಿರ್ತಾರಲ್ಲ, ವೇದಾಂಗ ಶಾಸ್ತ್ರವನ್ನ ಕಲಿತು ಪಾರಾಯಣ ಮಾಡಿ ಅದರಲ್ಲ ಮಾಸ್ಟರ್ ಆದ್ಮೇಲೆ ನೀವು ಮಾಡ್ಕೊಳ್ಳಿ. ನೀವು ಮಧ್ಯದಲ್ಲೇ ನೀವು ಅದಕ್ಕೆ ಗೃಹಸ್ಥಾಶ್ರಮಕ್ಕೆ ಹೋಗ್ಬಿಟ್ರೆ ನಿಮ್ಗೆ ವಿದ್ಯೆ ಅಂಟಲ್ಲ. ಇದರಲ್ಲಿ ಹಲವಾರು ದೀಕ್ಷೆಗಳಿದೆ. ಬೇಸರ ಮಾಡ್ಕೋಬಾರ್ದು. ದಿನಾ ಬೆಳಗ್ಗೆ ಆದ್ರೆ ಜ್ಯೋತಿಷಿಗಳು ಟಿವಿಯಲ್ಲಿ ಬರ್ತಾರೆ. ಅವರು ಒಳ್ಳೆ ಜ್ಯೋತಿಷಿಗಳಿದ್ರೆ ನಮ್ದೇನು ಸಮಸ್ಯೆ ಇಲ್ಲ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಅಲ್ಲಿ ಹೋದ್ರೆ ಭಯ ಇಟ್ಬಿಡೋದು. ನಿಮ್ಮ ಮನೇಲಿ ಮಗು ಸತ್ತೋಗುತ್ತೆ, ಅವನಿಗೆ ಕಾರ್ ಮುರಿದೋಗುತ್ತೆ, ನಿಮ್ಮದು ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದುಬಿಡುತ್ತೆ, ಇದನ್ನು ಮಾಡಿ ಅದನ್ನು ಮಾಡಿ, ಈ ಪೂಜೆಗೆ 5 ಲಕ್ಷದೊಂದು, ಆ ಪೂಜೆಗೆ 50,000, ಇದಕ್ಕೆ 2 ಲಕ್ಷ. ಇದು ಬ್ಲ್ಯಾಕ್ ಮೇಲ್. ಇದು ಇವರೆಲ್ಲ ಮಾಡೋದ್ರಿಂದ ಒಳ್ಳೆ ಜ್ಯೋತಿಷಿಗಳಿಗೆ ಸಮಾಜದಲ್ಲಿ ಬೆಲೆನೇ ಇಲ್ಲ. ನಾನು ಒಳ್ಳೆ ಜ್ಯೋತಿಷಿಗಳನ್ನು ನೋಡಿದ್ದೀನಿ. ನಮ್ಮ ಜನ್ಮ ವೃತ್ತಾಂತವನ್ನ ಬಿಟ್ಟಿರ್ತಾರೆ. ಮಾತಾಡಿದ್ದೀರಣ್ಣ. ಈಗ ಮೌಢ್ಯ ನಿಷೇಧ ಕಾಯ್ದೆಯನ್ನ ಕಳೆದ ಕಾಂಗ್ರೆಸ್ ಸರ್ಕಾರ ತಂದ್ರು. ಬಹುಶಃ ಈ ಹಿನ್ನೆಲೆಯಲ್ಲಿ ಈ ಕಾರಣ ಕೇಳಿದಲ್ಲ, ಇವ್ರು ಹೇಳಿದ್ರೆ ಇಲ್ಲಿವರೆಗೂ ಬಲಿ ಕೊಡುವಂಥದ್ದು, ಮತ್ತೆ ವೇದ ಪಾರಾಯಣಗಳನ್ನ ಮಾಡಿದ್ರೆ ಅವ್ರ ಇಷ್ಟ ಬಂದಾಗ ಮಾಡ್ಕೊಳ್ಳೋದು, ಜನರ ವಂಚಿಸೋದು, ಮಾಟ ಮಂತ್ರ ಮಾಡ್ತೀವಿ ಅಂತ ಹೇಳುವಂಥದ್ದು. ದಯಮಾಡಿ ಇಂಥವೆಲ್ಲ ನಿಷೇಧ ಮಾಡಬೇಕು ಅಂತ ಕಳೆದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಗೊಂಡ್ಬಂದ್ರು. ಆದ್ರೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಅದು ನಡೀತಲೇ ಇದೆ. ಆಮೇಲೆ ಜನರ ನಂಬಿಕೆನ ನಾವೇನು ಹೋಗ್ಲಾಡ್ಸಕ್ ಆಗಲ್ಲ. ಕೆಲವರು ದೇವ್ರು ನಂಬ್ತಾರೆ, ಡಿಬೇಟ್ ಮಾಡ್ತೀರಿ.
ನೀವು ಒಂದ್ ಸ್ವಲ್ಪ ತಿಳ್ಕೊಂಡು ಮಾತಾಡೋಣ ಇರಿ. ಯಾವ್ದು? ಇವತ್ತು ಹರಿಪ್ರಸಾದ್ ಅವರಿಗೆ ಸಮರ್ಥಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅಲ್ಲಿ ಒಬ್ಬ ವಕ್ತಾರ ಇಲ್ಲ. ಈ ಮೂಲಕ ಹೋಗಿ ಇದ್ ಮಾಡಿ ಸರ್. ಅವ್ರಿಗೆ ಬೇಕಾಗಿಲ್ಲ ಸರ್, ಅವರೇ ಸಮರ್ಥಕರು. ಹರಿಪ್ರಸಾದ್ಗೆ ಹರಿಪ್ರಸಾದ್ ಸಮರ್ಥಕರು ಸರ್. ಕಾಂಗ್ರೆಸ್ ಸಮರ್ಥಕರು ಬಂದು ಇಲ್ಲಿ ಮಾತಾಡೋದು ಅಗತ್ಯ ಇಲ್ಲ ಸರ್. ಮೋದಿ, ಅಮಿತ್ ಶಾ, ವಿಜೇಂದ್ರ, ನಾನೊಬ್ಬ ವಕ್ತಾರನಾಗಿ ಬರ್ತೀನಿ. ಆದ್ರೆ ಕಾಂಗ್ರೆಸ್ ಅಲ್ಲಿ ಒಬ್ಬ ವಕ್ತಾರ ಅವ್ರ ಪರವಾಗಿ ನಿಂತಿಲ್ಲ. ಒಂದ್ ನಿಮಿಷ ಇರಪ್ಪ, ನಾನು ಆಮೇಲೆ ಮಾತಾಡ್ತೀನಿ. ಈಗ ಹರಿಪ್ರಸಾದ್ ಅವರು ನಾಲ್ಗೆ ಸರಿ ಇಲ್ಲ, ಆತನ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಒಬ್ಬ ರಾಜ್ಯಪಾಲರಿಗೆ ಬಾಗಲ್ ಗಡ್ಡ ಹಾಕೊಂಡು ನಿಂತ್ಕೊಂಡಂತ ಮನುಷ್ಯ ಈತ ಯಾವ ಸಂಸ್ಕೃತಿಯಿಂದ ಬಂದ್ರು ಅನ್ನೋ ಹಿನ್ನೆಲೆ ಗೊತ್ತು. ಹಾಗಾಗಿ ನಾವ್ಯಾರು ಸಮರ್ಸ್ಕೊಳ್ತಾರಲ್ಲ ಅಂತ ಬಂದಿಲ್ಲ ಅವರು. ಇವತ್ತು ಬರ್ಬೋದಾಯ್ತಲ್ಲ ಹಾಗಿದ್ರೆ ಬಂದ್ ಸಮರ್ಸ್ಕೊಳ್ಳಿ ನಿಮ್ ತರ. ಖಂಡಿತ ನೀವು ಅವ್ರ ಅಭಿಮಾನಿಯಾಗಿ ಬಂದಿದ್ರಿ. ನಾನು ಅದನ್ನ ಹೇಳ್ತಾ ಇದ್ದೀನಿ ಅಭಿಮಾನಿ ಅಷ್ಟೇ, ನೀವು ಅದು ಹೇಳ್ರದೇನು. ನಾನು ಅದನ್ನ ಹೇಳ್ತಾ ಇದ್ದೀನಿ ಸರ್. ಹರಿಪ್ರಸಾದ್ ಅಪ್ಪ ನೀನಾದ್ರೂ ಹೋಗಯ್ಯ, ನಾನು ಪರವಾಗಿ ಮಾತಾಡೋ. ಅಂತ ದುರ್ದೈವ ಅವ್ರಿಗೆ ಬಂದಿಲ್ಲ. ಅವ್ರು ಯಾವತ್ತಿಗೂ ಕೂಡ ಶೋಷಿತರ ಪರವಾಗಿ, ಕಾಂಗ್ರೆಸ್ ಪರವಾಗಿ ಖಂಡಿತವಾಗಿ ಮಾತಾಡ್ತಾ ಇದ್ದಾರೆ, ಮಾತಾಡ್ತಾನೆ ಇರ್ತಾರೆ. ಸಂವಿಧಾನದ ಪರವಾಗಿ ಮಾತಾಡ್ತಾರೆ, ಶೋಷಿತರ ಪರವಾಗಿ ಮಾತಾಡ್ತಾರೆ, ಹಿಂದುಳಿದವರ ಪರವಾಗಿ ಮಾತಾಡ್ತಾರೆ. ಅವ್ರಿಗೆ ಅವ್ರು ಹಿಂದೂಗಳ ವಿರುದ್ಧನೂ ಮಾತಾಡ್ತಾರೆ, ರಾಮನ ವಿರುದ್ಧನೂ ಮಾತಾಡಿದ್ರು, ಅವರಿಗೆ ಅಯೋಧ್ಯೆ ವಿರುದ್ಧನೂ ಮಾತಾಡಿದ್ರು. ಅದು ಹೇಳಿ. ಹರಿಪ್ರಸಾದ್ ಅವರಿಗೆ ಯಾರಾದ್ರೂ ರಕ್ಷಣೆಗೆ ಬರಬೇಕು ಅಂತಂದ್ರೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬರು ಬರ್ದಿರುವಂತದ್ದು. ಅವ್ರು ಮಾತಾಡುವಂತ ಮಾತುಗಳಿಗೆ ಅವರೇ ಬಂದ್ರು. ಕಾಂಗ್ರೆಸ್ಗೆ ಆತ್ಮಗೌರವ ಬಂದಿಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ಮಾತ್ರ ಹರಿಪ್ರಸಾದ್ ಅವರಿಗೆ ರಕ್ಷಣೆ. ಖಂಡಿತ ಸರ್, ಹರಿಪ್ರಸಾದ್ ಅವರ ಬೆಂಬಲಕ್ಕೆ ಬರುವಂತದ್ದು ಈ ದೇಶ